ಈ ಅಗ್ನಿ ಬೀಜಾಕ್ಷರವನ್ನ ಯಾರು ನಿರಂತರವಾಗಿ ಬರೇ ಒಂದು ರಕಾರವನ್ನು ಉಚ್ಚಾರ ಮಾಡಿದರೆ ಸಾಕಂತೆ ಅಜ್ಞಾತ ಪಾಪನಾಶಕಂ ಅಂತ ಹೇಳಿದ್ದ. ಅಂದ್ರೆ ನಮಗೆ ಅರಿವಿಲ್ಲದೆ ಆಗಿರುವಂತ ಎಲ್ಲ ಪಾಪಗಳು ಕೂಡ ಒಂದು ಕ್ಷಣದಲ್ಲಿ ಬರೀ ಒಂದು ರಾ ಅಂತ ಭಕ್ತಿಯಿಂದ ಹೇಳಿದರೆ ಸಾಕಂತೆ ಕ್ಷಣ ಮಾತ್ರ ಸುಖ ಭಸ್ಮಾಗೋಗ್ತದೆ ಅಂತ. ಆ ರಾ ಎನ್ನುವ ಒಂದು ಅಕಾರ ಇದೆ. ಅಕಾರೋ ಭಾನು ಬೀಜಂ ಸ್ಯಾತ್ ಅಂತ ಹೇಳಿದ, ಅದು ಸೂರ್ಯ ಬೀಜಾಕ್ಷರವಂತ ಅಕಾರ ಅಂತಕ್ಕಂಥದ್ದು. ಈ ಸೂರ್ಯ ಬೀಜಾಕ್ಷರವಾಗಿರುವಂತಹ ಅಕಾರವನ್ನ ಯಾರು ಅನುಸಂಧಾನ ಮಾಡ್ತಾನೋ ವೇದ ಜ್ಞಾನ ಪ್ರಕಾಶಕಂ ಅಂತ ಹೇಳಿದ್ದ. ನೋಡಿ ಎಷ್ಟು ಅರ್ಥ ಇದೆ. ಹಾಗೆ ಮುಂದಿರ್ತಕ್ಕಂಥದ್ದು ಮಕಾರ. ಈ ಮಕಾರ ಇರ್ತಕ್ಕಂಥದ್ದು ಚಂದ್ರ ಬೀಜಾಕ್ಷರ. ಯಾಕೆಂದ್ರೆ ಚಂದ್ರನಿಗೂ ಮನಸ್ಸಿಗೂ ಬಹಳ ಹತ್ತಿರವಾದ ಸಂಬಂಧ. ಅದಕ್ಕೆ ಹೇಳ್ತಾರೆ ಚಂದ್ರಮಾಘ ಮನಸೋ ಜಾತಃ ಅಂತ ಹೇಳ್ತಾರೆ. ಆ ಚಂದ್ರನಿಗೂ ಮನಸ್ಸಿಗೂ ಎಷ್ಟು ಹತ್ತಿರವಾದ ಸಂಬಂಧ ಅಂತ ಹೇಳಿದ್ರೆ ಇದನ್ನ ವಿಜ್ಞಾನವೂ ಕೂಡ ಕಂಡು ಹಿಡಿದಿದೆ. ಹೇಗೆ ಅಂದ್ರೆ ನೋಡಿ, ಸಮುದ್ರದಲ್ಲಿ 85 ಭಾಗ ಸೋಡಿಯಂ ಇದೆ, 45 ಭಾಗ ಕ್ಯಾಲ್ಸಿಯಂ ಇದೆ, 40 ಭಾಗ ಪೊಟ್ಯಾಸಿಯಂ ಇದೆ. ಈ ಎಲ್ಲ ಲಕ್ಷಣಗಳು ಕೂಡ ಚಂದ್ರನಲ್ಲಿಯೂ ಕೂಡ ಇದೆ. ಆದ್ದರಿಂದ ಹುಣ್ಣಿಮೆಯ ದಿನದಲ್ಲಿ ಸಮುದ್ರದ ಉಬ್ಬರ ಜಾಸ್ತಿ ಆಗ್ತದೆ. ಹಾಗೆ ನಮ್ಮ ಶರೀರದಲ್ಲಿ 60% ನೀರಿದೆ. ಈ ಎಲ್ಲ ಲವಣಗಳು ಕೂಡ ನಮ್ಮ ಶರೀರದಲ್ಲೂ ಕೂಡ ಇದೆ. ಆದ್ದರಿಂದ ಹುಣ್ಣಿಮೆಯ ದಿವಸದಲ್ಲಿ ಮನುಷ್ಯನಿಗೆ ಮಾನಸಿಕ ಉದ್ವೇಗ ಆಗ್ತದೆ. ಇದು ನಮಗೆ ಸಾಮಾನ್ಯರ ಗಮನಕ್ಕೆ ಬರೋದಿಲ್ಲ. ನೀವು ಹುಚ್ಚರು ನೋಡಿದ್ರೆ ಗೊತ್ತಾಗ್ತದೆ, ಹುಚ್ಚರಿಗೆ ಹುಚ್ಚು ಜಾಸ್ತಿ ಆಗೋದು ಹುಣ್ಣಿಮೆ ದಿವಸ. ಯಾಕೆ ಅಂದ್ರೆ ಇದಕ್ಕೆ ಅಂತ ವಿಜ್ಞಾನ ಹೇಳ್ತದೆ. ಆದ್ರಿಂದ ಈ 3 ಪ್ರತಿಪಾದಕ್ಕೆ ಆಗಿರ್ತಕ್ಕಂಥದ್ದು 3 ಅಕ್ಷರಗಳು ಕೂಡ, ಒಂದು ಅಗ್ನಿ ಬೀಜಾಕ್ಷರ, ಒಂದು ಸೂರ್ಯ ಬೀಜಾಕ್ಷರ, ಒಂದು ಚಂದ್ರ ಬೀಜಾಕ್ಷರ. ಈ ಮಕಾರವನ್ನ ಯಾರು ಅನುಷ್ಠಾನ ಮಾಡ್ತಾರೋ, ಈ ಮಕಾರವನ್ನ ಯಾರು ಅನುಸಂಧಾನವನ್ನು ಮಾಡ್ತಾರೋ ಅವರ ಪಾಪವೆಲ್ಲವೂ ಕೂಡ ದೂರವಾಗಿ ಆ ಪರಮಾತ್ಮ ತತ್ವ ಇರ್ತಕ್ಕಂಥ ಆನಂದ ಸ್ವರೂಪದ ಕಡೆಗೆ ಕೊಂಡೊಯ್ತದೆ.